ಒಮ್ಮೆ ಒಂದು ಚಿಕ್ಕ ಊರಿನಲ್ಲಿ ಗಗನ್ ಎಂಬ ಹುಡುಗನಿದ್ದ. ಅವನು ಅತ್ಯಂತ ಆತುರತೆಯಿಂದಿದ್ದನು. ಏನಾದರೂ ಮಾಡಿದಾಗ ಆತುರೆಯಲ್ಲಿ ತಪ್ಪು ಮಾಡುತ್ತಿದ್ದ. ಅವನ ತಾಯಿ ಅವನಿಗೆ ತಾಳ್ಮೆಯ ಮಹತ್ವ ಕಲಿಸಲು ಒಂದು ದಿನ ಕತೆ ಹೇಳಲು ಕುಳಿತಳು. ತಾಯಿ ಹೀಗೆ ಆರಂಭಿಸಿದರು. ಒಮ್ಮೆ 2 ಕೋತಿಗಳು ಕಾಡಿನಲ್ಲಿ ಸ್ನೇಹಿತರಾಗಿದ್ದರು. ಜೀವನ ಸಾಗಿಸುತ್ತಿದ್ದವು. ಒಂದು ದಿನ ಅವುಗಳಿಗೆ ಹಣ್ಣಿನಿಂದ ತುಂಬಿದ್ದ ಒಂದು ದೊಡ್ಡ ಮರ ಕಾಣಿಸಿತು. ಮೊದಲ ಕೋತಿಯು ತಕ್ಷಣ ಹಣ್ಣನ್ನು ತಿನ್ನಲು ಕಿತ್ತುಕೊಳ್ಳಲು ಆತುರೆಯಾಗಿತ್ತು. ಆದರೆ ಹಣ್ಣು ಇನ್ನೂ ಪೂರ್ಣವಾಗಿ ಬೆಳೆದಿರಲಿಲ್ಲ. ಅದು ಕಹಿಯಾಗಿತ್ತು. ಮತ್ತೊಂದು ಕೋತಿಯು ತಾಳ್ಮೆಯಿಂದ ಕಾಯಲು ತೀರ್ಮಾನಿಸಿತು. ದಿನಗಳು ಕಳೆದಂತೆ ಹಣ್ಣುಗಳು ಸಿಹಿಯಾಗಿದ್ದವು. ತಾಳ್ಮೆಯ ಕೋತಿ ಆ ಸಿಹಿ ಹಣ್ಣನ್ನು ತಿಂದು ಸಂತೋಷವಾಗಿತ್ತು. ಆದರೆ ಆತುರೆಯ ಕೋತಿ ಕಹಿ ರುಚಿಯ ತಿಂದಿತ್ತು. ದುಗುಡಿದ ಮೈಗುಂಡಿಸಿತು. ಕತೆ ಹೇಳಿದಾಗ ಗಗನ್ ತಾಯಿಗೆ ಕೇಳಿದ. ಅಮ್ಮ, ಅದು ಏನಂತ? ತಾಯಿ ಸ್ನೇಹಿತರಂತೆ ಹೇಳಿದರು. ಅನಿಸಿಕೆ ಎಂಬ ಕೂಡಲೇ ತಾಳ್ಮೆ ಕಳೆದುಕೊಂಡರೆ ಫಲ ಸಿಹಿಯಾಗುವುದಿಲ್ಲ. ತಾಳ್ಮೆಯ ಜೊತೆಗೆ ಕಹಿಯುವುದು ಯಾವಾಗಲೂ ಸಫಲತೆಗೆ ಕರೆದೊಯ್ಯುತ್ತದೆ. ಆ ದಿನದಿಂದ ಗಗನ್ ತಾಳ್ಮೆ ತಾಳುವುದು ಕಲಿತು ಎಲ್ಲರ ಮೆಚ್ಚಿನ ಪುತ್ರನಾದ. ಈ ಕಥೆಯ ಮೂಲ ಏನೆಂದರೆ, ತಾಳ್ಮೆ ಉಳ್ಳವನ ಯಶಸ್ಸು ಖಂಡಿತವಾಗಿರುತ್ತದೆ.